ಹಾಯ್ ಗೈಸ್. ಏಯ್, ಯಾಕೆ ನನ್ನ ಟೀ ಶರ್ಟ್ ಹಾಕೊಂಡ್ ಬಂದಿದ್ಯಾ? ನನ್ ತಮ್ಮ ತಾನೇ ಅವನು. ನಿನ್ ತಮ್ಮ ಅಲ್ವಾ? ನಿನ್ ಡ್ರೆಸ್ ಕೊಡೋ. ಬಾವಾ, ಇವಾಗ ಓಕೆನಾ? ನಿಮಗೂ ಆಸೆ ಇದೆ ಈ ತರ ಡ್ರೆಸ್ ಹಾಕಿ ಓಡಬೇಕು ಅಂತ. ನೀವು ಜನಗಳಿಗೋಸ್ಕರ ಬದುಕ್ತೀರಾ, ನಾನ್ ನನಗೋಸ್ಕರ ಬದುಕ್ತೀನಿ. ಕಾನ್ಫಿಡೆನ್ಶಿಯಲ್ ಆಗಿ ನಾವು ಮಾತಾಡುವಾಗ ನಿಮಗೂ ಕೂಡ ಅದ್ರ ಸೀರಿಯಸ್ನೆಸ್ ಗೊತ್ತಿರ್ಬೇಕು. ಕಾನ್ಫಿಡೆನ್ಶಿಯಲ್ ಅಂದ್ರೆ ಕಾನ್ಫಿಡೆನ್ಶಿಯಲ್ ಅಂದ್ರೆ ಸೀಕ್ರೆಟ್. ತಗೋ ಮಗ, ರಾಗಿ ಅಂಗಡಿಲಿ ರಾಗಿ ಕೊಟ್ಟಿದೀನಿ, ಹೋಗ್ ಬೀಸ್ಕೊಂಬ. ತಗೋಪಿ ನೀನ್ ಹಸಿಟ್ಟು. ನಮ್ಮಪ್ಪ ರಾಗಿ ಕೊಟ್ಟಿದ್ದು, ನೀವ್ಯಾಕ್ ನಂಗೆ ಹಸಿಟ್ಟು ಕೊಡ್ತಿದ್ದೀರಾ? ರಾಗಿ ಕೊಡಿ. ಮುಚ್ಕೊಂಡು 25 ರೂಪಾಯಿ ಕೊಟ್ಬಿಟ್ಟು ನೀನ್ ಹಸಿಟ್ಟು ತಗೊಂಡಾಗ. ಇಲ್ಲ ಇಲ್ಲ ಇಲ್ಲ, ನೀವೆಲ್ಲ ಕದಿತೀರಾ. ನಂದು 10 kg ರಾಗಿ ತೂಕ ಹಾಕಿ ಬಾರ, ಬೇವರ್ ಸೈಡ್ ತೂಕ ಮಾಡೇ ಬಿಡೋಣ. 9 kg 800 ಗ್ರಾಮ್ 200 ಗ್ರಾಮ್ ಕದ್ಬಿಟ್ಟಿದ್ದೀರಾ. 200 ಗ್ರಾಮ್ ಬೇಕಾ? ನೋಡೋ, ಇಷ್ಟೆಲ್ಲ ಆರುತ್ತೆ, ಅಷ್ಟೆಲ್ಲ ಉದುರೋಗುತ್ತೆ, ಅವೆಲ್ಲ ಎಲ್ಲೋಗುತ್ತೆ. ಇದನ್ನು ಅದನ್ನೆಲ್ಲ ಕೊಡ್ತೀನಿ, ತಿಂತೀಯಾ? ನಾ ತಿಂತೀವಿ. ಇವ್ ನಕ್ಕನ್ ಎಲ್ಲ ಇವಾಗ ಅಂತ. ಅಲ್ಲೋಡ, ಅವ್ನ್ ಚಪ್ಪಲಿ ಹೆಂಗೈತೆ? ಬಡೂರ್ ಬೇವರ್ಸಿ ಬಿಕಾರಿ. ಇಲ್ಲ, ನನ್ ಬ್ರಾಂಡೆಡ್ ಹೆಂಗೈತೆ? ಬಿಸ್ಲರಿ. ಆ ಒಂದ್ ಇಟ್ಕೆ ಎಷ್ಟಕ್ಕೆ ಹೋಗ್ಬೋದು? ಅದೇ ಒಂದು 8-9 ರೂಪಾಯಿ. ಏಕೆ, ನೀ ತಗೊಬೇಕಂತ ಇದ್ಯಾ? ಇವನೆಲ್ಲೋದ? 18 19 ಮಚ್ಚ, ಕ್ವಾರ್ಟರ್ ದುಡ್ಡಾಯ್ತು. ಇನ್ನೊಂದೇಳಿ ತಗೊಳ್ಳೋ. ಯಾಕೆ? ಸೈಡ್ಸ್ ಸ್ವಲ್ಪ ಬೇಕಲ್ಲ. ಕರೆಕ್ಟ್ ಮಚ್ಚ. ಹಾ ಸರ್, ತಗೊಳ್ಳಿ ಸರ್. ಎಷ್ಟು ಸರ್? 125 ರೂಪಾಯಿ. 125? ಹಾ ಸರ್, ನಮ್ ಶಾಪ್ ಓಪನ್ ಆಗಿ 1 ವರ್ಷ ಆಯ್ತು. ಅದಕ್ಕೆ ಒಂದು ಆಫರ್ ಕೊಡ್ತಿದೀವಿ. ಈ ಬಾಟ್ಲಿನ ಈ ತರ ಹಾಕಿದ್ರೆ ನೀವೇನ್ ದುಡ್ಡು ಕೊಡಂಗೇ ಇಲ್ಲ, ಫ್ರೀ. ಅದು ಫ್ರೀನಾ? 125 ರೂಪಾಯಿ. ಮಮ್ಮಿಗೂ ನಂಗೂ ಜೋರ್ ಜಗಳ. ಯಾಕೆ ಅಂದ್ರೆ ನಾನು ನೆಂದಿರೋ ಟವಲ್ನ ಹಾಸಿಗೆ ಮೇಲೆ ಹಾಕಿದ್ನಂತೆ ಅವಳ ಕನ್ಸಲ್ಲಿ. ಅದಕ್ಕೆ ಬ್ರೇಕ್ಫಾಸ್ಟ್ ಮಾಡ್ಕೊಡಲ್ಲ ಅಂದ್ಲು. ನಾನೇ ಟೋಸ್ಟ್ ಮಾಡ್ಕೊಂಡು ಚೆನ್ನಾಗಿ ಚಟ್ನಿ ಹಾಕಿ ನೆಮ್ಮದಿಯಾಗಿ ತಿಂದೆ. ಆಮೇಲೆ ನಾನು ಯಾಕೆ ಹೋಗಿ ಅವಳನ್ನ ಮಾತಾಡಿಸ್ಲಿ, ಅವಳೇ ಒಂದು ಮಾತಾಡಿಸ್ಲಿ ಅಂತ ನನ್ನ ಪಾಡ್ಗೆ ನಾನು ರೀಲ್ಸ್ ನೋಡ್ತಾ ಕೂತಿದ್ದೆ. ಅಷ್ಟರಲ್ಲಿ ಅವಳೇ ಬಂದು ಕಿರ್ಚಾಡ್ತಾ ಇದ್ಲು. ಯಾಕೆ ಮಮ್ಮಿ ಹಿಂಗೆ ಕಿರ್ಚಾಡ್ತಾವಳೆ ಅಂತ ಅಂದರೆ, ನಾನು ತಲೆ ಕೂದಲಿಗೆ ಹಾಕಕ್ಕೆ ಕಲ್ಸಿಕ್ಕಿದ ಮೆಹಂದಿ ಏನಾಯ್ತು ಅಂತ ಕೇಳ್ತಾನೇ ಇದ್ಲು. ಆಮೇಲೆ ಗೊತ್ತಾಯ್ತು ನಾನು ತಿಂದಿದ್ದು ಚಟ್ನಿ ಅಲ್ಲ ಅಂತ. ಅಣ್ಣ, ಸ್ಕೂಟಿಗೆ ಕೊಡು. ಓಯ್, ನನ್ನ ಫ್ರೆಂಡ್ ಮನೆ ಹೋಗ್ಬೇಕು ಇವಾಗ. ನಾನು ಇಷ್ಟೊತ್ತು ಆರಾಮಾಗಿ ಕುತ್ಕೊಂಡಿದ್ಯಾ, ಈಗ ನಾನು ಸ್ಕೂಟಿ ಕೀ ಬೇಕು ಅಂದ್ರೆ ನಿನ್ ಫ್ರೆಂಡ್ ಮನೆ ನೆನಪಕತ್ತಲ್ಲ. ಹೋಗೆ, ತಲೆ ಕೆಡಿಸ್ಬೇಡ. ಮುಚ್ಕೊಂಡು ಕೀ ಕೊಡು. ಇವಾಗ ಒಂದ್ ಚಾಲೆಂಜ್. ಯಾರು ಫಸ್ಟ್ ಹೋಗಿ ಅಮ್ಮನ್ ಮುಟ್ತಾರೋ ಅವರಿಗೆ ಸ್ಕೂಟಿ ಕೀ. ಸರಿ, 1 2 3. ಹೆಲ್ಮೆಟ್ ಇಲ್ಲ, ಲೈಸೆನ್ಸ್ ಇಲ್ಲ, ಹೆಂಗೋ ಗಾಡಿ ಓಡಿಸ್ತೆ. 200 ರೂಪಾಯಿ ಫೈನ್ ಕಟ್ಟು. ಸರ್, 200 ರೂಪಾಯಿ ಅಲ್ಲ, 500 ರೂಪಾಯಿ ಕೊಡ್ತೀನಿ. ನನ್ನ ತಂಗಿಗೆ ಒಂದು ಏಟ್ ಹಾಕ್ಬಿಡಿ ಸರ್, ಇಲ್ಲಾಂದ್ರೆ ಮನೆಗೆ ಹೋಗಿ ಬಿಲ್ಡಪ್ ತಗೊಂತಾಳೆ. ಪೊಲೀಸ್ನವ್ರು ಹೊಡೆದ್ರು ಅಂತ. ಇವಾಗ ಪೊಲೀಸ್ನವರು ನನ್ಗೂ ಹೊಡೆದ್ರು, ನಿನ್ಗೂ ಹೊಡೆದ್ರು. ನೀನು ಯಾರು ಹೇಳ್ಬಿಡ, ನಾನು ಯಾರು ಹೇಳಲ್ಲ. ಓಕೆನಾ? ನಂಬಿಸಿ ಕತ್ಕೊಯ್ಯೋದು ನಿನಗುಣ, ನನ್ನ ನಂಬಿ ಬಂದವ್ರನ್ನ ಕಾಪಾಡೋದೇ ನನಗುಣ. ಅಬ್ಬಬ್ಬಾ, ಹೊಸ ಗಾಡಿ ಹೌದಣ್ಣ? ಗಾಡಿ CNG ದ ಏನ್ ಪೆಟ್ರೋಲ್ದ? ಮಜಾಕ್ ಮಾಡ್ತಾರಲ್ಲ ಪಾಗ ಸುಳ್ಳೆ ಮಕ್ಕಳು ಇದು. ಎಂತ ಮಾಡಿದ್ರಿ? ಹಿಂಗ ಮಾಡಿದ್ರಿ? ನನ್ನ ಫೇಸ್ ಅಲ್ಲಿ ಸ್ವಲ್ಪ ಕೂಡ ಇದೆ ಮಾಡಿದ್ರೆ ನೀವೇ ಇದಕ್ಕೆ ಇದೇ ಆಗ್ತೀರಾ? ನಾನು ಅದೇ ಆಗ್ತೀನಿ.
ಹಾಕೊಂಡಂಗ್ ಕುಡಿದು ಬಿಟ್ಟವನೆ ಯಾವ್ದು ಬಿಟ್ಟಿದ್ ಕುಡಿದು ಬಿಟ್ಟವನೆ ಸಾಯಿನ ಹಾಕಿ ನೋಡು ಕುಡಿದು ಈಗ ಎಲ್ಲ ಮನೆ ಕಣ ಟೈಮ್ ಮದುವೆ. ಬೈ ನಿಮ್ಮ ರಕ್ತದ ಅವಶ್ಯಕತೆ ಬಾಳ ಐತನ ಬೈ? ಹ್ಞೂ ಬೈ, ಬಾಳ ಅಂದ್ರ ಬಾಳ ಅವಶ್ಯಕತೆ ಐತಿ ನನ್ಗೆ. ಮತ್ ದುಡ್ಯಾಕ ಹೋಗಿ ಇಲ್ಲೇನ್ ಶಾಂತ ಮಾಡಾತಿ? ಎಲ್ರು ಕೇಳಿಸ್ಕೊಳ್ಳಿ, ನಾವೆಲ್ರು ಒಗ್ಗಟ್ಟಾಗಿರ್ಬೇಕು. ನಮ್ ಕಷ್ಟ ನಮ್ಗಷ್ಟೇ ಗೊತ್ತು, ಯಾರು ಅರ್ಥ ಮಾಡ್ಕೊಳಲ್ಲ ಅಷ್ಟೇ. ಲಾಸ್ಟ್ ಈ ತರ ಈಚೆ ಕೊಟ್ರೆ ಜನಗಳಿಗೆ ಯಾರು ಓದಿಸ್ತಾರ? ಅದಕ್ಕೆ ಶುಂಠಿಯನ್ನ ಹಾಕ್ಬಿಟ್ಟು ಹಾಕಿ ಅದಾದ್ಮೇಲೆ ಸ್ವಲ್ಪ ಸಕ್ಕರೆ ಹಾಕಿ ನೀವು ಮದ್ವೆ ಆಗೋ ಹುಡುಗಿ ಟ್ರೆಡಿಷನಲ್ ಆಗಿರ್ಬೇಕಾ ಮಾಡರ್ನ್ ಆಗಿರ್ಬೇಕಾ? ಹುಡುಗಿ ಆಗಿರ್ಬೇಕು. ಚೆನ್ನಾಗ್ ತಿನ್ನಿ, ಇವತ್ತಷ್ಟೇ ತಿನ್ನಿ. ಎಷ್ಟು ಹೊಟ್ಟೆ ತುಂಬಾ ತಿನ್ನಕ್ಕಾಗತ್ತೋ ಚೆನ್ನಾಗ್ ತಿನ್ಕೊಂಬಿಡಿ. ನೋಡ್ಕೊಂಡು ಹೋಗಲೇ. ಯಾರಿಗ್ ಬೇಲ ಹಚ್ಚಲೇ ನೀನು? ನನಗಾದ ಬಂದೆ. ಏನ ಪಾಪ ಅವ್ನ್ ಕೈ ಎಲ್ಲ ಅವನಿಗೆಲ್ಲ ಕುಡಿತಿ. ತಮ್ಮ ಇವನಿಗೆ ಏನ್ರ ಒಂದ್ ಮಾಡ್ಬೇಕು, ಹಂಗೆ ಬಿಡ್ಬಾರ್ದು ಇವನಿಗೆ. ಪಾಪ ಅಣ್ಣ ಅವನಿಗೆ ಏನ್ ಮಾಡ್ತಿ? ಏನ ಪ್ಯಾಂಟ್ ಹಾಕೋ. ಆಯ್ತು ಮಾತಾಡ್ತೀನಿ ಈಗ. ಮೇಡಮ್ ಇವಳು ಫ್ರೀ ಅಲ್ಲ, ನಾವಿಬ್ರು ಜಂಟಿ ಒಂದೇ. ಯಾರ ನೀನು? ನನ್ ಮಗಳ ನಂಬರ್ ಹೆಂಗ್ ಸಿಗ್ತ ನಿನಗೆ? ಗೊತ್ತ ಇವನು? ಗೊತ್ತಿಲ್ಲ ಅಮ್ಮ. ಹೇಗೋ ಸಿಕ್ತು ನೀನು ನಂಬರ್ ಇದು? ಸಾರಿ ಆಂಟಿ. ಹೆಂಗೋ ಕಾಲ್ ಮಾಡ್ತಿದ್ಯಾ ನೀನು? ತಗೊಳಮ್ಮ, ಇದು ಹೊಸ ಸಿಮ್ಮು. ಇನ್ಮೇಲಿಂದ ನನ್ನ ಮಗ ಹೆಂಗ್ ಕಾಲ್ ಮಾಡ್ತಾನ ನಾನು ನೋಡೇ ಬಿಡ್ತೀನಿ. ಸರಿ ಅಮ್ಮ. ಇವಾಗ ಕಾಲ್ ಮಾಡೋ, ಅದ್ ಹೆಂಗ್ ಕಾಲ್ ಮಾಡ್ತೀನಿ ನಾನು ನೋಡ್ತೀನಿ. ಗಾಡಿ ಚೇಂಜ್ ಮಾಡಿದ್ದೀನಿ ನಾನು ಇವಾಗ. ನಿಮ್ ಪ್ರಕಾರ ನೆಕ್ಸ್ಟ್ ವೀಕ್ ಯಾರು ಎಲಿಮಿನೇಟ್ ಆಗ್ಬೋದು? ವಿನಯ್ ಅನ್ಸುತ್ತೆ. ವಿನಯ್. ನಿಮ್ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು? ನನ್ ಫೇವ್ರೇಟ್ ಅಂದ್ರೆ ವಿನಯ್. ಅಣ್ಣ, ಎಣ್ಣದ ಮೇಲೆ ಕಡಲೆಪುರಿ ಏನಕ್ಕೆ ಖರ್ಚೋದು? ಟ್ರಾವೆಲಿಂಗ್ ಅಲ್ಲಿ ಹೊಟ್ಟೆ ಹಸ್ದಾಗ ತಿನ್ಲಿ ಅಂತ.